ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪೂರ್ವಭಾವಿ ಸಭೆಗಳನ್ನು ಮಾಡೋದಕ್ಕೆ ಈಗಾಗಲೇ ಜಗದ್ಗುರುಗಳ ಆದೇಶದ ಮೇರೆಗೆ ಕನಕ ಗುರುಪೀಠದ ಅಡಿಯಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಕುರುಬರ ಎಸ್.ಟಿ ಮೀಸಲಾತಿಯನ್ನು ಪಡೆಯೋದಕ್ಕೆ ಕುರುಬರ ಶಕ್ತಿ ಕೇಂದ್ರ ನಮ್ಮ ಮುಂದೆ ಇರುವಂತಹ ಒಂದೇ ಒಂದು ಶಕ್ತಿ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು. ಮುಂದೆ ನಮಗೆ ಗುರಿ ಇರುವುದು ಒಂದೇ, ಎಸ್.ಟಿ ಮೀಸಲಾತಿಯನ್ನು ಈಗಾಗಲೇ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ರಾಜ್ಯಾದ್ಯಂತ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ನಾವು ಏನು ಬ್ರಾಕೆಟ್ ರಿಮೂವ್ ಮಾಡ್ತೀವೋ ಅಥವಾ ಆರ್ಡಿನೆನ್ಸ್ ಮೂಲಕ ಏನು 1991ರಲ್ಲಿ ಯಾವ ರೀತಿ ಬೇರೆ ಸಮುದಾಯದವರು ಎಸ್.ಟಿ ಮೀಸಲಾತಿ ಒಳಗಡೆ ಬಂದರೋ ನಾವು ಎಸ್.ಟಿ ಮೀಸಲಾತಿ ಪಟ್ಟಿನಲ್ಲಿ ಇದ್ದೀವಿ, ನಾವು ವಿಸ್ತಾರ ಮಾಡ್ಕೊಳ್ದೇ ಇರುವುದು ನಮ್ಮದೇ ತಪ್ಪು. ಆದರೆ ಈ ಬಾರಿ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. 3 ಬಾರಿ ನಾವು ಕಳ್ಕೊಂಡಿದ್ದೀವಿ, 4ನೇ ಬಾರಿ ನಾವು ತಗೊಳ್ಳೇಬೇಕು. ಈಗ ಆ ಹಂತಕ್ಕೆ ತೆಗೆದುಕೊಂಡು ಜಗದ್ಗುರುಗಳ ಏನು ಈ ಶ್ರಮ ಇದೆಯಲ್ಲ, ಆ ಶ್ರಮ ವ್ಯರ್ಥ ಆಗಬಾರದು. ಅವರ ಜೊತೆಯಲ್ಲಿ ಇಡೀ ಸಮುದಾಯ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ, ಬೀದರ್ ಔರಾದ್ ತಾಲೂಕಿಂದ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನವರೆಗೂ, ಹನೂರು ತಾಲೂಕಿನವರೆಗೂ ಈ ಸಮುದಾಯ ಜಗದ್ಗುರು ಕನಕ ಗುರುಪೀಠದ ಜೊತೆಯಲ್ಲಿ ಇದೆ. ಈ ವಿಚಾರವನ್ನು ನಾವು ಏನು ಪೂರ್ವಭಾವಿ ಸಭೆಗಳ ಮಾಡುವ ಮೂಲಕ ಅದಾದ ನಂತರ ಜಗದ್ಗುರುಗಳು ಹೇಳುವಂತಹ ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ನಮ್ಮಲ್ಲಿ ಏನು ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೋದು. ಆತ್ಮೀಯ ಬಂಧುಗಳೇ, ಕುರುಬರ ಎಸ್.ಟಿ ಮೀಸಲಾತಿಯ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುವಂಥ ಸಂಸದರು, 28 ಜನ ಸಂಸದರು ಮತ್ತು ರಾಜ್ಯಸಭಾ ಸದಸ್ಯರು ಕೇಂದ್ರ ಸಚಿವರ ಮೇಲೆ ಒತ್ತಡ ಹೇರೋದಕ್ಕೆ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರ ಆದೇಶ ಮತ್ತು ಮಾರ್ಗದರ್ಶನದೊಂದಿಗೆ ರಾಜ್ಯಾದ್ಯಂತ ಪೂರ್ವಭಾವಿ ಸಭೆಗಳನ್ನು ನಡೆಸೋದಕ್ಕೆ ಈಗಾಗಲೇ ಜಗದ್ಗುರುಗಳ ಆದೇಶದ ಮೇಲೆ ನಾವು ತಯಾರಾಗ್ತಾ ಇದ್ದೇವೆ. ಜಿಲ್ಲಾವಾರು, ತಾಲೂಕುವಾರು, ಗ್ರಾಮವಾರು ಸಭೆಗಳನ್ನು ನಡೆಸುವಂಥದ್ದು. ಯಾವ ರೀತಿ ನಾವು ಒತ್ತಡವನ್ನು ಏರಬೇಕು, ಯಾವ ರೀತಿ ನಾವು ಮನವಿಗಳನ್ನು ಕೊಡಬೇಕು, ರಾಜ್ಯಾದ್ಯಂತ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಎಸ್.ಟಿ ಮೀಸಲಾತಿಯನ್ನು ನಾವು ಪಡಿಲೇಬೇಕು ಅನ್ನೋದಾದರೆ ನಾವು ಪೂರ್ವಭಾವಿ ಸಭೆಗಳನ್ನು ಮಾಡಬೇಕಾಗುತ್ತೆ, ಸುದ್ದಿಗಳನ್ನು ಮಾಡಬೇಕಾಗುತ್ತೆ, ಒತ್ತಡವನ್ನು ಏರಬೇಕಾಗುತ್ತೆ, ಸಂಸದರ ಮೇಲಿನ ಒತ್ತಡ ಏರಬೇಕಾಗುತ್ತೆ. ನಿರಂತರವಾಗಿ ಕೇಂದ್ರ ಸರ್ಕಾರದಲ್ಲಿ ಎಸ್.ಟಿ ಮೀಸಲಾತಿಯ ಚೆಂಡು ಇರೋದರಿಂದ ನಾವು ನಿರಂತರವಾಗಿ ಒತ್ತಡ ಏರುವಂತಹ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಇದನ್ನು ಜಗದ್ಗುರುಗಳು 11ನೇ ತಾರೀಕು ನಡೆದಂತಹ ಸಭೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈಗ ನಾವು ಸ್ವಲ್ಪ ಬಿಸಿಲಿನ ತಾಪ ಕಡಿಮೆ ಆಗ್ತಾ ಇದ್ದ ಹಾಗೆ ನಾವು ಸಭೆಗಳನ್ನು, ಜಿಲ್ಲಾವಾರು ಸಭೆಗಳನ್ನು ಮಾಡ್ತಾ, ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ, ಅದಾದ ನಂತರ ಜಗದ್ಗುರುಗಳು ಏನು ಮೆಸೇಜ್ ಕೊಡ್ತಾರೋ ಅಥವಾ ಜಿಲ್ಲಾ ಸಭೆಗಳನ್ನು ಮಾಡುವಂಥದ್ದು, ಎಲ್ಲ ತಾಲೂಕಿನವರು ಕೂಡಿಸ್ಕೊಂಡು ಮಾಡುವಂಥದ್ದು, ಎಲ್ಲದರ ಬಗ್ಗೆ ಜಗದ್ಗುರುಗಳು ಮತ್ತೊಮ್ಮೆ ಈ ಒಂದು ಸುತ್ತು ನಾವು ಪೂರ್ವಭಾವಿ ಸಭೆಗಳ ಆದ ನಂತರ ಜಗದ್ಗುರುಗಳ ನೆಕ್ಸ್ಟ್ ಆದೇಶ ಏನು ಬರುತ್ತೋ ಅದರಂತೆ ನಾವು ನಡ್ಕೊಳ್ಳೋಣಂತೆ. ಈಗ ನಾವು ನಮ್ಮ ಮುಂದೆ ಇರುವಂತಹ ಕೆಲಸ ಪೂರ್ವಭಾವಿ ಸಭೆಗಳನ್ನು ಮಾಡುವಂಥದ್ದು. ನಾವು ಆರಂಭದಲ್ಲಿ ಮಧ್ಯ ಕರ್ನಾಟಕದ ದಾವಣಗೆರೆಯಿಂದಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ ಎಲ್ಲರನ್ನೂ ದಾವಣಗೆರೆ ನಗರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಕರೆಸಿ ಅವರ ಪೂರ್ವಭಾವಿ ಸಭೆಯಲ್ಲಿ ಏನೇನು ಚರ್ಚೆ ಮಾಡಬೇಕು, ಯಾವ್ಯಾವ ರೀತಿ ನಾವು ನಡ್ಕೊಳ್ಬೇಕು, ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಇಲ್ಲಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಪೂರ್ವಭಾವಿ ಸಭೆಗಳನ್ನು ಮಾಡೋದಕ್ಕೆ ಈಗಾಗಲೇ ಜಗದ್ಗುರುಗಳ ಆದೇಶದ ಮೇರೆಗೆ ಕನಕ ಗುರುಪೀಠದ ಅಡಿಯಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಅಡಿಯಲ್ಲಿ ನಾವೆಲ್ಲರೂ ಸೇರಿ ಕುರುಬರ ಎಸ್.ಟಿ ಮೀಸಲಾತಿಯನ್ನು ಪಡೆಯೋದಕ್ಕೆ ಕುರುಬರ ಶಕ್ತಿ ಕೇಂದ್ರ ನಮ್ಮ ಮುಂದೆ ಇರುವಂತಹ ಒಂದೇ ಒಂದು ಶಕ್ತಿ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು. ಮುಂದೆ ನಮಗೆ ಗುರಿ ಇರುವುದು ಒಂದೇ, ಎಸ್.ಟಿ ಮೀಸಲಾತಿಯನ್ನು ಈಗಾಗಲೇ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ರಾಜ್ಯಾದ್ಯಂತ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ನಾವು ಏನು ಬ್ರಾಕೆಟ್ ರಿಮೂವ್ ಮಾಡ್ತೀವೋ ಅಥವಾ ಆರ್ಡಿನೆನ್ಸ್ ಮೂಲಕ ಏನು 1991ರಲ್ಲಿ ಯಾವ ರೀತಿ
ಬೇರೆ ಸಮುದಾಯದವರು ಎಸ್ ಟಿ ಮೀಸಲಾತಿ ಒಳಗಡೆ ಬಂದರು, ನಾವು ಎಸ್ ಟಿ ಮೀಸಲಾತಿ ಪಟ್ಟಿನಲ್ಲಿ ಇದ್ದೀವಿ, ನಾವು ವಿಸ್ತಾರ ಮಾಡ್ಕೊಳ್ದೇ ಇರುವುದು ನಮ್ಮದೇ ತಪ್ಪು. ಆದರೆ ಈ ಬಾರಿ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. 3 ಬಾರಿ ನಾವು ಕಳ್ಕೊಂಡಿದ್ದೀವಿ, 4ನೇ ಬಾರಿ ನಾವು ತಗೊಳ್ಳೇಬೇಕು. ಈಗ ಆ ಹಂತಕ್ಕೆ ತೆಗೆದುಕೊಂಡು ಜಗದ್ಗುರುಗಳ ಏನು ಈ ಶ್ರಮ ಇದೆಯಲ್ಲ, ಆ ಶ್ರಮ ವ್ಯರ್ಥ ಆಗಬಾರದು. ಅವರ ಜೊತೆಯಲ್ಲಿ ಇಡೀ ಸಮುದಾಯ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ, ಬೀದರ್ ಔರಾದ್ ತಾಲೂಕಿಂದ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನವರೆಗೂ, ಹನೂರು ತಾಲೂಕಿನವರೆಗೂ ಈ ಸಮುದಾಯ ಜಗದ್ಗುರು ಕನಕ ಗುರುಪೀಠದ ಜೊತೆಯಲ್ಲಿ ಇದೆ. ಈ ವಿಚಾರವನ್ನು ನಾವು ಏನು ಪೂರ್ವಭಾವಿ ಸಭೆಗಳ ಮಾಡುವ ಮೂಲಕ, ಅದಾದ ನಂತರ ಜಗದ್ಗುರುಗಳು ಹೇಳುವಂತಹ ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ನಮ್ಮಲ್ಲಿ ಏನು ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸ್ಕೊಳ್ಬೋದು. ನಮಗೆ ಎಸ್ ಟಿ ಮೀಸಲಾತಿ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಈಗ ನಮ್ಮ ಕಣ್ಣು ಮುಂದೆ ಇದೆ. ಪ್ರಕ್ರಿಯೆಗಳು ಆಲ್ಮೋಸ್ಟ್ ಎಲ್ಲವೂ ಪೂರ್ಣಗೊಳ್ತಾ ಇದ್ದಾವೆ. ಜಗದ್ಗುರುಗಳು ಅವರ ಮಾರ್ಗದರ್ಶನ, ಅವರ ಆದೇಶದಂತೆ ನಾವು ನಡ್ಕೊಂಡು ಹೋದಾಗ ಮಾತ್ರ ಎಲ್ಲವೂ ಆಗುತ್ತೆ. ಅದಾದ ನಂತರ ಈ ನವೆಂಬರ್ನಲ್ಲಿ ನಮ್ಮ ಕನಕ ಜಯಂತಿ ಬರ್ತಾ ಇದೆ. ಈ ಬಾರಿಯ ಕನಕ ಜಯಂತಿಗೆ ನಾವು ಇವತ್ತಿಂದನೇ ತಯಾರಾಗಬೇಕು. ಪೂರ್ವಭಾವಿ ಸಭೆಗಳು ನಡೀಬೇಕು. ಅದಾದ ನಂತರ ಜಗದ್ಗುರುಗಳು ಹೇಳುವಂತಹ ಸಭೆಗಳು ಏನು ಬಹಿರಂಗ ಸಭೆಗಳ ಅಥವಾ ಯಾವ ರೀತಿ ಕಾರ್ಯಸೂಚಿಗಳಿದ್ದಾವೆ ಅದು ಜಗದ್ಗುರುಗಳು ನೆಕ್ಸ್ಟ್ ಹೇಳ್ತಾರೆ. ಅದಾದ ನಂತರ ನಮಗೆ ನವೆಂಬರ್ ತಿಂಗಳು ನವೆಂಬರ್ ತಿಂಗಳಲ್ಲಿ ಕನಕ ಜಯಂತಿ ಬರ್ತಾ ಇದೆ. ಈ ಕನಕ ಜಯಂತಿ ಯಾವ ರೀತಿ ಇರಬೇಕು ಅಂತಂದರೆ, ಇಡೀ ಕಾಗಿನೆಲೆ ಮಹಾಸಂಸ್ಥಾನ ಏನು ಕಾಗಿನೆಲೆ ನಡೀತಾ ಇರುವಂತಹ ಕನಕ ಜಯಂತಿಗೆ ನಾವೆಲ್ಲರೂ ಈಗಾಗಲೇ ಕನಕ ಮಾಲೆ ಅನ್ನೋದು ನಾವು ಸುಮಾರು 4-5 ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ವಿ. ಈ ಬಾರಿಯ ಕನಕ ದಾಸರ ಜಯಂತಿಯನ್ನು ಕನಕ ಮಾಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಕನಕ ಮಾಲೆಯನ್ನು ಹಾಕ್ಕೊಂಡು ನಮ್ಮ ಎಸ್ ಟಿ ಮೀಸಲಾತಿಯ ಏನು ಹಕ್ಕೊತ್ತಾಯ ಇದೆ, ನಾವು ಹೊಸದಾಗಿ ಕೇಳ್ತಾ ಇಲ್ಲ, ಈಗಾಗಲೇ ಇರುವಂತಹ ಎಸ್ ಟಿ ಮೀಸಲಾತಿಯನ್ನು ವಿಸ್ತಾರ ಮಾಡಿ ಎಂಬ ಹಕ್ಕೊತ್ತಾಯವನ್ನು ನಾವು ಕನಕಮಾಲೆಯನ್ನು ಧರಿಸಿ ನಾವು ಕಾಗಿನೆಲೆಗೆ ಬಂದು ಅಲ್ಲಿ ಕನಕದಾಸರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿ ನಾವು ನಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಕನಕದಾಸರಿಗೆ ಏನು ಮೈಲಾರಲಿಂಗೇಶ್ವರ, ಬೀರಲಿಂಗೇಶ್ವರ ದೇವರುಗಳಿಗೆ ನಾವು ನಮ್ಮ ಸಂಕಲ್ಪಗಳನ್ನು ಅರ್ಪಿಸಿ ನಮ್ಮ ಗುರಿ ಮುಂದೆ ಎಸ್ ಟಿ ಮೀಸಲಾತಿಯ ಗುರಿ ಇದೆ, ಹಿಂದೆ ಗುರುಗಳಿದ್ದಾರೆ, ಗುರುಗಳ ಹಿಂದೆ ನಾವಿದ್ದೇವೆ. ಇದು ನಮ್ಮ ಗುರಿ ಆಗಬೇಕು. ಕನಕ ಗುರುಪೀಠದ ಜಗದ್ಗುರುಗಳು ಹೋಗುವಂತಹ ದಾರಿಲಿ ನಾವು ಸಾಗುವಂತಹ ಎಲ್ಲರೂ ನಾವು ಒಂದು ಸಂಕಲ್ಪ ಮಾಡಿ ಮುಂದೆ ಹೋದರೆ 100ಕ್ಕೆ 100 ಭಾಗ ಎಸ್ ಟಿ ಮೀಸಲಾತಿ ಕುರುಬ ಸಮುದಾಯಕ್ಕೆ ವಿಸ್ತಾರ ಆಗುತ್ತೆ. ನಾವು ಪದೇ ಪದೇ ಕೇಳ್ತಾ ಇದ್ದೀವಿ, ನೀವು ಮನವಿಗಳನ್ನು ಕೊಡಬೇಕಾದ್ರೆ, ಮತ್ತೊಂದು ಕೊಡಬೇಕಾದ್ರೆ ಹೊಸದಾಗಿ ಕೊಡಿ ಅಲ್ಲ, ಈಗಾಗಲೇ ಎಲ್ಲದರ ಬಗ್ಗೆ ಜಗದ್ಗುರುಗಳು ಮತ್ತು ಅಧಿಕಾರಿಗಳು ಎಲ್ಲ ಸೇರಿ ಒಂದಷ್ಟು ಫಾರ್ಮೆಟ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಆ ಫಾರ್ಮೆಟ್ನ ಮೂಲಕ ಏನೇನು ಆಗಿತ್ತು, ಈಗ ಏನೇನಾಗಿದೆ, ನಾವು ಏನೇನು ಕೇಳಬೇಕು, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ, ಈ 3 ಕಾಲಗಳನ್ನು ರೆಡಿ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಎಲ್ಲ ಕಲೆ ಹಾಕಿ ಒಂದು ಮನವಿ ಪತ್ರಗಳಾಗಿರ್ಬೋದು, ರೂಪುರೇಷೆಗಳ ಬಗ್ಗೆ ಜಗದ್ಗುರುಗಳು ಎಲ್ಲವನ್ನೂ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲಿಯವರೆಗೂ ಅಂತಂದರೆ, ಫಸ್ಟ್ ರಾಜ್ಯದಲ್ಲಿ ನಾವು ಮಾಡಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಏರೋದಕ್ಕೆ ದೆಹಲಿ ಚಲೋ ಮಾಡಬೇಕು ಅನ್ನೋದಾದರೆ, ಅದೂ ಸಹ ಕನಕ ಗುರುಪೀಠದ ಅಡಿನಲ್ಲಿ ನಾವು ದೆಹಲಿ ಚಲೆಗೆ ಇಲ್ಲಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಎಲ್ಲೆಲ್ಲಿ ಹೋಗಬೇಕು, ಎಷ್ಟು ಟ್ರೈನ್ ಹೋಗಬೇಕು ಎಲ್ಲವನ್ನೂ ಸಹ ಈಗಾಗಲೇ ಜಗದ್ಗುರುಗಳು ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲರೂ ಸಹ ಮಾನಸಿಕವಾಗಿ ನಾವು ಸಿದ್ಧರಾಗಿರಬೇಕು. ನಾವು ಇಲ್ಲಿಯವರೆಗೂ ಎಸ್ ಟಿ ಮೀಸಲಾತಿಯ ಈ ಪ್ರಕ್ರಿಯೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಆಂತರಿಕವಾಗಿ ಗುಪ್ತಗಾಮಿನಿಯಾಗಿ ಆಗ್ತಾ ಇತ್ತು. 2015ರಿಂದ 14ರಲ್ಲಿ ಒಂದು ಚಿಂತನ ಮಂಥನ ಆಗಿದ್ದು ನಿರಂತರವಾಗಿ ಆಗ್ತಾ ಇದ್ದಿದ್ದು. ಅದಾದ ನಂತರ 2020-21ರಲ್ಲಿ ಪಾದಯಾತ್ರೆ ಆಗಿದ್ದು, ಅದಾದ ನಂತರ ಕುಲಶಾಸ್ತ್ರೀಯ ಅಧ್ಯಯನ ಅಂಗೀಕಾರ ಆಗಿದ್ದು, ಶಿಫಾರಸ್ ಆಗಿದ್ದು, ಎಲ್ಲವೂ ಸಹ ಇಷ್ಟು ವೇಗವಾಗಿ ಇಷ್ಟು ವ್ಯವಸ್ಥಿತವಾಗಿ ನಡೆದಿರುವಂಥ ವಿಚಾರಗಳು ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಈ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ರಾಜಕೀಯ ಶಕ್ತಿ ಇಲ್ಲ. ನಾವು ಬೆನ್ನೆಲುಬನ್ನು ಮುರ್ಕೊಂಡಿದ್ದೇವೆ. ಈಗ ನಮಗಿರುವಂಥದ್ದು ಇಡೀ ಕರ್ನಾಟಕದಲ್ಲಿರುವಂತಹ ಕುರುಬರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಶಕ್ತಿ ಏನಾದರೂ ಬರಬೇಕು ಅಂತಂದರೆ, ನಾವೇನಾದರೂ ಜೀವಿಸಬೇಕು ಅನ್ನೋದಾದರೆ, ಅಟ್ರಾಸಿಟಿ ದೌರ್ಜನ್ಯಗಳಿಂದ ಮುಕ್ತಿ ಹೊಂದಬೇಕಾದ್ರೆ ಈಗ ನಮಗೆ ಉಳಿದಿರುವುದು ಒಂದೇ ಒಂದು ಮಾರ್ಗ, ಏಕೈಕ ಮಾರ್ಗ, ಅದು
ಅಖಂಡ ಕರ್ನಾಟಕದ ಕುರುಬರು ST ಮೀಸಲಾತಿ ಪಟ್ಟಿ ಒಳಗಡೆ ವಿಸ್ತಾರ ಮಾಡ್ಕೊಳ್ಳೋದು ಹೊಸದಾಗಿ ಅಲ್ಲ. ಅದಕ್ಕೋಸ್ಕರವಾಗಿ ಎಲ್ಲವೂ ಸಹ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಅವರ ನುಡಿಯಂತೆ ಅವರ ನಡೆಯಲ್ಲಿ ನಾವು ಸಹ ಭಾಗಿಗಳಾದಾಗ ಮಾತ್ರ ಈ ಗುರಿಯನ್ನು ನಾವು ತಲುಪುತ್ತೇವೆ. ಬಂಧುಗಳೇ, ಬೇರೆ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅವರಿಗೆ ಇವರಿಗೆ ಅವ್ರು ಮಾಡಿದ್ರು ಈಗ ಮಾಡಿದ್ರು ಅನ್ನೋಕ್ಕೆ ಹೋಗಬೇಡಿ. ಯಾಕೆಂದರೆ ಇಡೀ ಸಮುದಾಯ ಇವತ್ತು ಎಲ್ಲವನ್ನು ಕಳ್ಕೊಂಡಿದೆ. ರಾಜಕೀಯವಾಗೂ ಸಹ ನಮಗೆ ಶಕ್ತಿ ಇಲ್ಲ. ಇರುವುದು ಒಂದೇ ಒಂದು ಶಕ್ತಿ, ಇರುವುದು ಒಂದೇ ಒಂದು ಆಶಾಕಿರಣ, ಇರುವುದು ಒಂದೇ ಒಂದು ಮಾರ್ಗ. ಅದು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ. ನಾವು ದಾವಣಗೆರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನೆಕ್ಸ್ಟು ಜಿಲ್ಲಾವಾರು ಸಭೆಗಳನ್ನು ಮಾಡ್ತೇವೆ. ತಾಲೂಕಿಂದ ಎಷ್ಟೆಷ್ಟು ಜನ ಬರಬೇಕು ಅಂತ ಹೇಳ್ತೇವೆ. ಜಿಲ್ಲಾವಾರು ಕಾರ್ಯಕ್ರಮ ಪೂರ್ವಭಾವಿ ಸಭೆಗಳು ನಡೆಯುತ್ತವೆ. ಅದಾದ ನಂತರ ಜಗದ್ಗುರುಗಳು ಏನು ಆದೇಶ ಕೊಡ್ತಾರೋ ಅದರಂತೆ ಜಿಲ್ಲಾವಾರು, ತಾಲೂಕುವಾರು, ಗ್ರಾಮವಾರು, ಜಿಲ್ಲಾ ಪಂಚಾಯತ್ವಾರು ಈ ರೀತಿ ಸಭೆಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜಗದ್ಗುರುಗಳ ಆದೇಶದಂತೆ ಅವರ ಮಾರ್ಗದರ್ಶನದಂತೆ ನಡೆಯೋಣ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವರು ಇವರು ಇನ್ನೊಬ್ಬರು ಮತ್ತೊಬ್ಬರು ಬೇಕಾಗಿಲ್ಲ. ಸಭೆಗಳು ನಡೆಯುತ್ತೆ. ಇದೇ ಮೊದಲನೇ ನಾವು ದಾವಣಗೆರೆಯಲ್ಲಿ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಒಂದು ಸಭೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಸಭೆ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಸೇರಿಸಿ ಒಂದು ಪೂರ್ವಭಾವಿ ಸಭೆ ಮಾಡಿ ಇಲ್ಲಿಂದ ನಾವು ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಅದನ್ನು ವಿಸ್ತಾರ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಬಂಧುಗಳೇ, ಇದು ಕುರುಬರ ಜೀವನ ಮತ್ತು ಭವಿಷ್ಯದ ವಿಚಾರ. ಇದು ಯಾರನ್ನೋ ದೊಡ್ಡದು ಮಾಡೋದು, ಯಾರನ್ನೋ ಸಣ್ಣವ್ರು ಮಾಡೋದು ಅಂಥದ್ದಲ್ಲ. ಜೀವ ಉಳಿಸ್ಕೊಳ್ಬೇಕು ಅನ್ನೋದಾದರೆ ನಾವು ST ಮೀಸಲಾತಿಯನ್ನು ವಿಸ್ತಾರ ಮಾಡಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗ್ತೀವಿ. ಈ ST ಮೀಸಲಾತಿಯ ವಿಚಾರದಲ್ಲಿ ನಮ್ಮ ಗುರಿ ಒಂದೇ ಇರಬೇಕು. ಏನು? ಕನಕ ಗುರುಪೀಠ ಕಾಗಿನೆಲೆ ಮಹಾಸಂಸ್ಥಾನದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರ ಹಿಂದೆ ನಾವೆಲ್ಲರೂ ಹೋಗಬೇಕಾಗತ್ತೆ. ಬಂಧುಗಳೇ, ಶ್ರೀ ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.